ಮತ್ತಷ್ಟು ಜೋರಾಯಿತು ಉದ್ಯಮಿ ವರ್ಸಸ್ ಸರ್ಕಾರ ಜಟಾಪಟಿ. ಮತ್ತೆ ಟ್ವೀಟ್ ಮಾಡಿ ಸರ್ಕಾರದ ಪ್ರತಿನಿಧಿಗಳಿಗೆ ಕೌಂಟರ್ ನೀಡಿದ್ದಾರೆ ಉದ್ಯಮಿ ಕಿರಣ್ ಶಾ. ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಮಜುಮ್ದಾರ್ ಶಾ ತಿರುಗೇಟ್ ನೀಡಿದ್ದಾರೆ. ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸೋದು. ಇಷ್ಟೊಂದು ನಿಧಾನ ಕೆಲಸಕ್ಕೆ ಜಿಬಿಎಯನ್ನ ಹೊಣೆ ಮಾಡಲಿ. ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆ ಹೊರಿಸಲಿ ಅಂತ ಹೇಳಿ ಕಿರಣ್ ಶಾ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು. ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸ ಮಾಡಿದ್ರೆ ನಾವು ಮಾಡಬೇಕಾಗತ್ತೆ. ಕೆಲಸವನ್ನ ಸರಿಯಾಗಿ ಮಾಡದೆ ಹೋದ್ರೆ ಗಾರ್ಬೇಜ್ ಮಾಫಿಯಾ ನಾವು ಅದನ್ನ ಮಾಡಬೇಕಾ? ಹಿಂದಿನ ಸರ್ಕಾರಗಳು ಕ್ರಮ ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನೋಡ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಇಂತಹ ವ್ಯವಸ್ಥೆಗಳನ್ನ ಸರಿಪಡಿಸುವ ಅವಕಾಶ ಇದೆ, ಅದನ್ನು ಮೊದಲು ಮಾಡಲಿ ಅಂತ ಹೇಳಿ ಬೆಂಗಳೂರಿನ ರಸ್ತೆ ಹಾಗೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಕಿರಣ್ ಶಾ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್. ಕೇಳಿದ್ದು ಬೇಸಿಕ್ ರಸ್ತೆ ಹಾಗೆ ಈ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಸರಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜಾಗ್ತಿದೆ ಅಂತ ಹೇಳಿ ಹೀಗೆ ಕೇಳಿದ ಉದ್ಯಮಿ ವಿರುದ್ಧವೇ ಸರ್ಕಾರದ ಪ್ರತಿನಿಧಿಗಳು ಮೌನವಾಗಿರಬೇಕು, ಈ ಸಂದರ್ಭದಲ್ಲಿ ಮಾತನಾಡಿದ್ ಸರಿ ಹೋಗಲಿಲ್ಲ, ಈ ರೀತಿ ಉಪದೇಶ ಮಾಡೋ ಪ್ರಯತ್ನ ಮಾಡಿದ್ರು. ಇದೀಗ ಕೌಂಟರ್ ರಿಯಾಕ್ಷನ್ ಉದ್ಯಮಿ ಕಡೆಯಿಂದ. ಖಂಡಿತವಾಗಿಯೂ ಸ್ಮಿತಾ, ಇಲ್ಲಿಗೆ 1000 ಕೋಟಿ ಕೊಟ್ಟಿದ್ದೀವಿ, ಗುಂಡಿ ಮುಚ್ತಾ ಇದ್ದೀವಿ ಅಂತ ಒಂದ್ ಕಡೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೇಳುವಂತದ್ದು, ಮತ್ತೊಂದು ಕಡೆಗೆ ಸಂಪುಟದಲ್ಲಿರುವಂತಹ ಇತರೆ ಸಚಿವರು ಕಿರಣ್ ಮಜುಮ್ದಾರ್ ಶಾ ಹಾಗೂ ಮೋಹನ್ ದಾಸ್ ಪೈ ಈ ವಿಚಾರವಾಗಿ ಯಾವುದೇ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ರು ಕೂಡ ಇವರಿಗೆ ಟ್ವೀಟ್ ಮಾಡೋದು ಬಿಟ್ಟು ಬೇರೆ ಕೆಲಸ ಎಲ್ಲ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಗಮನಿಸಬೇಕಾಗಿರುವಂತದ್ದು ಐಟಿ ಕ್ಯಾಪಿಟಲ್ ಬಿಟಿ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರಿಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಬೊಕ್ಕಸವನ್ನ ತುಂಬಿಸುತ್ತಿರುವಂತಹ ಕೆಲಸವನ್ನ ಐಟಿ ಬಿಟಿ ಕಂಪನಿಗಳು ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಗಿರಬಹುದು, ಮೋಹನ್ ದಾಸ್ ಪೈ ಆಗಿರಬಹುದು, ಇದೇ ರೀತಿ ಟ್ವೀಟ್ ಮಾಡುವಂತಹ ಅನೇಕ ಜನರ ಕಾಣಿಕೆ ಕೂಡ ಹೆಚ್ಚಾಗಿ ಇದೆ. ಇದನ್ನ ಮರಿಬಾರದು. ಈ ಕಾರಣದಿಂದ ಕೇಳಿರುವಂತಹ ಮೂಲಭೂತ ಸೌಕರ್ಯ ರಸ್ತೆ ಸರಿಪಡಿಸಿಕೊಡಿ, ಕಸವನ್ನ ಎತ್ತಿಸಿಕೊಡಿ, ಇದನ್ನ ಪ್ರಶ್ನೆ ಮಾಡೋದು ತಪ್ಪು ಅನ್ನೋ ಧಾಟಿಯಲ್ಲಿ ಸರ್ಕಾರದ ಸಚಿವರು ಮಾತನಾಡಿರುವಂತದ್ದು. ಮತ್ತೊಮ್ಮೆ ಈಗ ಟ್ವೀಟ್ ವಾರ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಮೆಸೇಜ್ ವಾರ್ ಈಗ ಆರಂಭ ಆಗಿರುವಂತದ್ದು. ಕೇವಲ ಈ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ತಿಲ್ಲ, ಕಳೆದ ಅನೇಕ ವರ್ಷಗಳಿಂದ ಅನೇಕ ಬಾರಿ ಇದ್ದಂತಂದ್ರೆ ಅನೇಕ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂತಹ ತಪ್ಪನ್ನ ಸರಿಪಡಿಸುವಂತ, ತಿದ್ದಿಕೊಳ್ಳುವಂತ, ಸರಿ ಮಾಡುವಂತ ಕೆಲಸ ಹಾಗೂ ಸಾಮರ್ಥ್ಯ ಈ ಸರ್ಕಾರಕ್ಕಿದೆ, ನೀವು ಮಾಡಬೇಕಿದೆ. ಇವಿಷ್ಟನ್ನ ಹೊರತುಪಡಿಸಿ ಆಗಿನ ಬಿಬಿಎಂಪಿ ಈಗಿನ ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ನೇರವಾಗಿ ಅವರನ್ನ ಹೊಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಬೆಂಗಳೂರು ಬದಲಾಗುತ್ತೆ ಅನ್ನೋದು ಸಂದೇಶವನ್ನ ಈ ಸದ್ದ ಮಟ್ಟಿಗೆ ಕಿರಣ್ ಮಜುಮ್ದಾರ್ ಶಾ ಅವರು ಕೊಟ್ಟಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಸ್ವಿಯಲ್ಲಿ ನಾವು ನೋಡಿದ್ರು ಕೂಡ ಸಣ್ಣ ಮಳೆ ಬಂದ್ರೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ. ಆ ನೀರಲ್ಲಿ ಅನೇಕ ಜನ ಬಿದ್ದು ಎದ್ದಿರುವಂತಹ ಘಟನೆಗಳನ್ನು ನೋಡಿದ್ದೇವೆ. ಗುಂಡಿಯಿಂದ ಅನೇಕ ಸಾವುಗಳು ಪ್ರತಿ ವರ್ಷ ಆಗ್ತಲೇ ಬಂದಿದೆ. ದಶಕ ಅಲ್ಲ, 2.5 ದಶಕದಿಂದ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಆಗಲಿಲ್ಲ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಮರ್ಯಾದೆ ಹರಾಜಾಗಿದೆ ಅಂತ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮೊನ್ನೆ ಕಿರಣ್ ಮಜುಮ್ದಾರ್ ಶಾ ಮಾಡಿರುವಂತದ್ದು. ಈ ಇಷ್ಟನ್ನ ಕೇಳಿರುವಂತಹ ಸಂದರ್ಭದಲ್ಲಿ ಅವರಿಗೆ ಸಾರ್ವಜನಿಕರು ಕೂಡ ಬಂದು ಧ್ವನಿಯನ್ನ ಸೇರಿಸಿರೋದ್ರಿಂದ ಖಂಡಿತವಾಗಿಯೂ ಉದ್ಯಮಿಗಳು ಹಾಗೂ ಸಾರ್ವಜನಿಕರ ತಪ್ಪಿಲ್ಲ, ಬದಲಾಗಿ ಇಲ್ಲಿ ಜಿಬಿಎ ಅಧಿಕಾರಿಗಳು ಹಾಗೂ ಸರ್ಕಾರದ ನಿರ್ಲಕ್ಷ್ಯ ಇರೋದು ಎದ್ದು ಕಾಣ್ತಾ ಇರುವಂತದ್ದು. ಸ್ಮಿತಾ, ಅಭಿಷೇಕ್, ಇದರ ಜೊತೆಗೆ ಸರ್ಕಾರದ ಕಡೆಯಿಂದ ಕ್ವಿಕ್ ಆಕ್ಷನ್ ಬೇಕು ಅನ್ನೋದನ್ನ ಕೂಡ ಬಹಳ ಸೂಕ್ಷ್ಮವಾಗಿ ತಮ್ಮ ಈ ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ. ಹಿಂದಿನ ಸರ್ಕಾರಗಳ ತಪ್ಪು ಮಾಡ್ತು, ಈ ಸರ್ಕಾರಕ್ಕಾದ್ರೂ ಅವಕಾಶ ಇದೆ ತಪ್ಪನ್ನ ತಿದ್ಕೊಳ್ಳೋಕೆ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲಿಗೆ ನೇರವಾಗಿ ಒಂದು ಸಂದೇಶವನ್ನ ಬೆಂಗಳೂರಿನ ಸಚಿವರಿಗೆ ಕೊಟ್ಟಿರುವಂತದ್ದು, ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಬೆಂಗಳೂರಿನ 5 ಪಾಲಿಕೆಗಳನ್ನಾಗಿ ಮಾಡಲಾಗ್ತಿದೆ, 5 ವಿಂಗಡಣೆ ಮಾಡಲಾಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಾಗಿದೆ. ಆದರೆ ಈ ಹಿಂದೆ ಮಾಡಿದಂತಹ ಸರ್ಕಾರ ಏನಿತ್ತು, ಈ ಹಿಂದೆ ಸರ್ಕಾರಗಳು ಮಾಡಿದಂತಹ ತಪ್ಪನ್ನ ನೀವು ಮುಂದುವರಿಸುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ
ಮಾಫಿಯಾ ಅಂತ ಕರೆಯಲ್ಪಡುವಂತ ಈ ಗಾರ್ಬೇಜ್ ಡಿಸ್ಪೋಸಲ್ ಏನಿದೆ ಅವರು ಮಾಡಲಿಲ್ಲ ಅಂದ್ರೆ ಅದನ್ನ ನಾವು ಮಾಡಬೇಕು. ಸರ್ಕಾರ ಹಾಗೂ ಸಾರ್ವಜನಿಕರು ಇಬ್ರು ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂದಿದ್ದಾರೆ. ಅಂದ್ರೆ ನೇರವಾಗಿ ನೀವು ನಮ್ಮನ್ನ ಪ್ರಶ್ನೆ ಮಾಡೋದು, ನಾವು ನಿಮ್ಮನ್ನ ಪ್ರಶ್ನೆ ಮಾಡೋದಲ್ಲ, ಬದಲಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಇಬ್ರು ಜೊತೆಯಲ್ಲಿ ಸಾಗಿದ್ರೆ ಮಾತ್ರ ಬೆಂಗಳೂರು ಸ್ವಚ್ಛವಾಗುತ್ತೆ ಅನ್ನೋ ನೇರವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇವಿಷ್ಟನ್ನ ಹೊರತುಪಡಿಸಿ ದಪ್ಪ ಚರ್ಮದ ಜಿಬಿಎ ಅಧಿಕಾರಿಗಳಿಗೆ ಹೊಣೆಯನ್ನ ಹೊರಿಸುವವರೆಗೂ ಯಾವುದೇ ಕಾರಣಕ್ಕೂ ಬೆಂಗಳೂರು ಬದಲಾಗೋದಿಲ್ಲ, ಉದ್ಧಾರ ಆಗೋದಿಲ್ಲ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಸರ್ಕಾರದ ಸಚಿವರು ಅಧಿಕಾರಿಗಳನ್ನ ಹೊಣೆಯನ್ನಾಗಿ ಮಾಡಬೇಕು ಅಂತ. ಅಂದ್ರೆ ಒಂದೊಂದು ಝೋನ್ ನಲ್ಲಿ ಒಂದೇ ಒಂದು ಗುಂಡಿ ಕಂಡು ಬಂದ್ರು, ಒಂದೇ ಒಂದು ಬ್ಲಾಕ್ ಸ್ಪಾಟ್ ಕಂಡು ಬಂದ್ರು ಕೂಡ ಈ ಅಧಿಕಾರಿ ನೇರವಾಗಿ ತನ್ನ ಜೇಬಿನಿಂದ ಹಣವನ್ನ ತೆತ್ತಬೇಕಾಗತ್ತೆ ಅಥವಾ ತನ್ನ ಸ್ಥಾನವನ್ನ ಖಾಲಿ ಮಾಡಬೇಕಾಗತ್ತೆ ಅನ್ನೊಂದು ದಿಟ್ಟವಾದಂತಹ ಸಂದೇಶವನ್ನ ಸರ್ಕಾರ ನೀಡುವವರೆಗೂ ಬೆಂಗಳೂರು ಬದಲಾಗಲ್ಲ ಅನ್ನೊಂದು ವಿಶೇಷವಾದಂತ ಮಾತನಾಡದ ಮಾತನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು. ಯಾವ ರೀತಿ ಇದನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಇದನ್ನ ಜಿಬಿ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಅವರು ಮುಂದುವರಿಸಿಕೊಂಡು ಬಂದಿರುವಂತಹ ಧಾಟಿಯಲ್ಲೇ ಮುಂದುವರಿಸಿಕೊಂಡು ಬಂದ್ರೆ ಕನಸಿನ ಕರ್ನಾಟಕ ಅಥವಾ ಕನಸಿನ ಬೆಂಗಳೂರು ಯಾವುದೇ ಕಾರಣಕ್ಕೂ ಕನಸಾಗಿಯೇ ಉಳಿಯುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಮತ್ತಷ್ಟು ಜೋರಾಯಿತು ಉದ್ಯಮಿ ವರ್ಸಸ್ ಸರ್ಕಾರ ಜಟಾಪಟಿ. ಮತ್ತೆ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಸರ್ಕಾರದ ಪ್ರತಿನಿಧಿಗಳಿಗೆ ಕೌಂಟರ್ ನೀಡಿದ್ದಾರೆ ಉದ್ಯಮಿ ಕಿರಣ್ ಶಾ. ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಮಜುಮ್ದಾರ್ ಶಾ ತಿರುಗೇಟ್ ನೀಡಿದ್ದಾರೆ. ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸೋದು. ಇಷ್ಟೊಂದು ನಿಧಾನ ಕೆಲಸಕ್ಕೆ ಜಿಬಿಎಯನ್ನ ಹೊಣೆ ಮಾಡಲಿ, ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆ ಹೊರಿಸಲಿ ಅಂತ ಹೇಳಿ ಕಿರಣ್ ಶಾ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು. ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸ ಮಾಡಿದ್ರೆ ನಾವು ಮಾಡಬೇಕಾಗತ್ತೆ. ಕೆಲಸವನ್ನ ಸರಿಯಾಗಿ ಮಾಡದೆ ಹೋದ್ರೆ ಗಾರ್ಬೇಜ್ ಮಾಫಿಯಾ ನಾವದನ್ನ ಮಾಡಬೇಕಾ? ಹಿಂದಿನ ಸರ್ಕಾರಗಳು ಕ್ರಮ ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನೋಡ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಇಂತಹ ವ್ಯವಸ್ಥೆಗಳನ್ನ ಸರಿಪಡಿಸುವ ಅವಕಾಶ ಇದೆ, ಅದನ್ನು ಮೊದಲು ಮಾಡಲಿ ಅಂತ ಹೇಳಿ ಬೆಂಗಳೂರಿನ ರಸ್ತೆ ಹಾಗೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಕಿರಣ್ ಶಾ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್. ಕೇಳಿದ್ದು ಬೇಸಿಕ್ ರಸ್ತೆ ಹಾಗೆ ಈ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಸರಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜಾಗ್ತಿದೆ ಅಂತ ಹೇಳಿ. ಹೀಗೆ ಕೇಳಿದ ಉದ್ಯಮಿ ವಿರುದ್ಧವೇ ಸರ್ಕಾರದ ಪ್ರತಿನಿಧಿಗಳು ಮೌನವಾಗಿರಬೇಕು, ಈ ಸಂದರ್ಭದಲ್ಲಿ ಮಾತನಾಡಿದ್ ಸರಿ ಹೋಗ್ಲಿಲ್ಲ, ಈ ರೀತಿ ಉಪದೇಶ ಮಾಡೋ ಪ್ರಯತ್ನ ಮಾಡಿದ್ರು. ಇದೀಗ ಕೌಂಟರ್ ರಿಯಾಕ್ಷನ್ ಉದ್ಯಮಿ ಕಡೆಯಿಂದ. ಖಂಡಿತವಾಗಿಯೂ ಸ್ಮಿತಾ, ಇಲ್ಲಿಗೆ 1000 ಕೋಟಿ ಕೊಟ್ಟಿದ್ದೀವಿ, ಗುಂಡಿ ಮುಚ್ತಾ ಇದೀವಿ ಅಂತ ಒಂದ್ ಕಡೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೇಳುವಂತದ್ದು, ಮತ್ತೊಂದು ಕಡೆಗೆ ಸಂಪುಟದಲ್ಲಿರುವಂತಹ ಇತರೆ ಸಚಿವರು ಕಿರಣ್ ಮಜುಮ್ದಾರ್ ಶಾ ಹಾಗೂ ಮೋಹನ್ ದಾಸ್ ಪೈ ಈ ವಿಚಾರವಾಗಿ ಯಾವುದೇ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ರು ಕೂಡ ಇವರಿಗೆ ಟ್ವೀಟ್ ಮಾಡೋದು ಬಿಟ್ಟು ಬೇರೆ ಕೆಲಸ ಎಲ್ಲ, ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಗಮನಿಸಬೇಕಾಗಿರುವಂತದ್ದು ಐಟಿ ಕ್ಯಾಪಿಟಲ್, ಬಿಟಿ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರಿಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಬೊಕ್ಕಸವನ್ನ ತುಂಬಿಸ್ತಿರುವಂತಹ ಕೆಲಸವನ್ನ ಐಟಿ ಬಿಟಿ ಕಂಪನಿಗಳು ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಗಿರಬಹುದು, ಮೋಹನ್ ದಾಸ್ ಪೈ ಆಗಿರಬಹುದು, ಇದೇ ರೀತಿ ಟ್ವೀಟ್ ಮಾಡುವಂತಹ ಅನೇಕ ಜನರ ಕಾಣಿಕೆ ಕೂಡ ಹೆಚ್ಚಾಗಿ ಇದೆ. ಇದನ್ನ ಮರಿಬಾರದು. ಈ ಕಾರಣದಿಂದ ಕೇಳಿರುವಂತಹ ಮೂಲಭೂತ ಸೌಕರ್ಯ, ರಸ್ತೆ ಸರಿಪಡಿಸಿಕೊಡಿ, ಕಸವನ್ನ ಎತ್ತಿಸ್ಕೊಡಿ, ಇದನ್ನ ಪ್ರಶ್ನೆ ಮಾಡೋದು ತಪ್ಪು ಅನ್ನೋ ಧಾಟಿಯಲ್ಲಿ ಸರ್ಕಾರದ ಸಚಿವರು ಮಾತನಾಡಿರುವಂತದ್ದು. ಮತ್ತೊಮ್ಮೆ ಈಗ ಟ್ವೀಟ್ ವಾರ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಮೆಸೇಜ್ ವಾರ್ ಈಗ ಆರಂಭ ಆಗಿರುವಂತದ್ದು. ಕೇವಲ ಈ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ತಿಲ್ಲ, ಕಳೆದ ಅನೇಕ ವರ್ಷಗಳಿಂದ ಅನೇಕ ಬಾರಿ ಇದ್ದಂತಂದ್ರೆ ಅನೇಕ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂತಹ ತಪ್ಪನ್ನ ಸರಿಪಡಿಸುವಂತ, ತಿದ್ದಿಕೊಳ್ಳುವಂತ, ಸರಿ ಮಾಡುವಂತ ಕೆಲಸ ಹಾಗೂ ಸಾಮರ್ಥ್ಯ ಈ ಸರ್ಕಾರಕ್ಕಿದೆ, ನೀವು ಮಾಡಬೇಕಿದೆ. ಇವಿಷ್ಟನ್ನ ಹೊರತುಪಡಿಸಿ ಆಗಿನ ಬಿಬಿಎಂಪಿ, ಈಗಿನ ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ನೇರವಾಗಿ ಅವರನ್ನ ಹೊಣೆಯನ್ನ ಮಾಡದಂತ ಸಂದರ್ಭದಲ್ಲಿ ಮಾತ್ರ ಬೆಂಗಳೂರು ಬದಲಾಗುತ್ತೆ ಅನ್ನೋದು ಸಂದೇಶವನ್ನ ಈ ಸದ್ದ ಮಟ್ಟಿಗೆ ಕಿರಣ್ ಮಜುಮ್ದಾರ್ ಶಾ ಅವರು ಕೊಟ್ಟಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಇಸ್ವಿಯಲ್ಲಿ ನಾವು ನೋಡಿದ್ರು ಕೂಡ, ಸಣ್ಣ ಮಳೆ ಬಂದ್ರೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ. ಆ ನೀರಲ್ಲಿ ಅನೇಕ ಜನ ಬಿದ್ದು ಎದ್ದಿರುವಂತಹ ಘಟನೆಗಳನ್ನು ನೋಡಿದ್ದೇವೆ. ಗುಂಡಿಯಿಂದ ಅನೇಕ ಸಾವುಗಳು ಪ್ರತಿ ವರ್ಷ ಆಗ್ತಲೇ ಬಂದಿದೆ. ದಶಕ ಅಲ್ಲ, 2ರಿಂದ 2.5 ದಶಕದಿಂದ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಆಗಲಿಲ್ಲ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಮರ್ಯಾದೆ ಹರಾಜಾಗಿದೆ ಅಂತ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮೊನ್ನೆ ಕಿರಣ್ ಮಜುಮ್ದಾರ್ ಶಾ ಮಾಡಿರುವಂತದ್ದು. ಈ ಇಷ್ಟನ್ನ ಕೇಳಿರುವಂತಹ ಸಂದರ್ಭದಲ್ಲಿ ಅವರಿಗೆ ಸಾರ್ವಜನಿಕರು ಕೂಡ ಒಂದು
ಧ್ವನಿಯನ್ನ ಸೇರಿಸಿರೋದ್ರಿಂದ ಖಂಡಿತವಾಗಿಯೂ ಉದ್ಯಮಿಗಳು ಹಾಗೂ ಸಾರ್ವಜನಿಕರ ತಪ್ಪಿಲ್ಲ, ಬದಲಾಗಿ ಇಲ್ಲಿ ಜಿಬಿಎ ಅಧಿಕಾರಿಗಳು ಹಾಗೂ ಸರ್ಕಾರದ ನಿರ್ಲಕ್ಷ್ಯ ಇರೋದು ಎದ್ದು ಕಾಣ್ತಾ ಇರುವಂತದ್ದು. ಸ್ಮಿತಾ, ಅಭಿಷೇಕ್, ಇದರ ಜೊತೆಗೆ ಸರ್ಕಾರದ ಕಡೆಯಿಂದ ಕ್ವಿಕ್ ಆಕ್ಷನ್ ಬೇಕು ಅನ್ನೋದನ್ನ ಕೂಡ ಬಹಳ ಸೂಕ್ಷ್ಮವಾಗಿ ತಮ್ಮ ಈ ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ. ಹಿಂದಿನ ಸರ್ಕಾರಗಳ ತಪ್ಪು ಮಾಡ್ತು, ಈ ಸರ್ಕಾರಕ್ಕಾದ್ರೂ ಅವಕಾಶ ಇದೆ ತಪ್ಪನ್ನ ತಿದ್ಕೊಳ್ಳೋಕೆ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲಿಗೆ ನೇರವಾಗಿ ಒಂದು ಸಂದೇಶವನ್ನ ಬೆಂಗಳೂರಿನ ಸಚಿವರಿಗೆ ಕೊಟ್ಟಿರುವಂತದ್ದು, ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಬೆಂಗಳೂರಿನ 5 ಪಾಲಿಕೆಗಳನ್ನಾಗಿ ಮಾಡಲಾಗ್ತಿದೆ, 5 ವಿಂಗಡಣೆ ಮಾಡಲಾಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಾಗಿದೆ. ಆದರೆ ಈ ಹಿಂದೆ ಮಾಡಿದಂತ ಸರ್ಕಾರ ಏನಿತ್ತು, ಈ ಹಿಂದೆ ಸರ್ಕಾರಗಳು ಮಾಡಿದಂತ ತಪ್ಪನ್ನ ನೀವು ಮುಂದುವರಿಸುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಾಫಿಯಾ ಅಂತ ಕರೆಯಲ್ಪಡುವಂತ ಈ ಗಾರ್ಬೇಜ್ ಡಿಸ್ಪೋಸಲ್ ಏನಿದೆ ಅವರು ಮಾಡಲಿಲ್ಲ ಅಂದ್ರೆ ಅದನ್ನ ನಾವು ಮಾಡಬೇಕು. ಸರ್ಕಾರ ಹಾಗೂ ಸಾರ್ವಜನಿಕರು ಇಬ್ರು ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂದಿದ್ದಾರೆ. ಅಂದ್ರೆ ನೇರವಾಗಿ ನೀವು ನಮ್ಮನ್ನ ಪ್ರಶ್ನೆ ಮಾಡೋದು, ನಾವು ನಿಮ್ಮನ್ನ ಪ್ರಶ್ನೆ ಮಾಡೋದಲ್ಲ, ಬದಲಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಇಬ್ರು ಜೊತೆಯಲ್ಲಿ ಸಾಗಿದ್ರೆ ಮಾತ್ರ ಬೆಂಗಳೂರು ಸ್ವಚ್ಛವಾಗುತ್ತೆ ಅನ್ನೊಂದು ನೇರವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇವಿಷ್ಟನ್ನ ಹೊರತುಪಡಿಸಿ ದಪ್ಪ ಚರ್ಮದ ಜಿಬಿಎ ಅಧಿಕಾರಿಗಳಿಗೆ ಹೊಣೆಯನ್ನ ಹೊರಿಸುವವರೆಗೂ ಯಾವುದೇ ಕಾರಣಕ್ಕೂ ಬೆಂಗಳೂರು ಬದಲಾಗೋದಿಲ್ಲ, ಉದ್ಧಾರ ಆಗೋದಿಲ್ಲ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಸರ್ಕಾರದ ಸಚಿವರು ಅಧಿಕಾರಿಗಳನ್ನ ಹೊಣೆಯನ್ನಾಗಿ ಮಾಡಬೇಕು ಅಂತ. ಅಂದ್ರೆ ಒಂದೊಂದು ಝೋನ್ ನಲ್ಲಿ ಒಂದೇ ಒಂದು ಗುಂಡಿ ಕಂಡು ಬಂದ್ರು, ಒಂದೇ ಒಂದು ಬ್ಲಾಕ್ ಸ್ಪಾಟ್ ಕಂಡು ಬಂದ್ರು ಕೂಡ ಈ ಅಧಿಕಾರಿ ನೇರವಾಗಿ ತನ್ನ ಜೇಬಿನಿಂದ ಹಣವನ್ನ ತೆತ್ತಬೇಕಾಗತ್ತೆ ಅಥವಾ ತನ್ನ ಸ್ಥಾನವನ್ನ ಖಾಲಿ ಮಾಡಬೇಕಾಗತ್ತೆ ಅನ್ನೊಂದು ದಿಟ್ಟವಾದಂತಹ ಸಂದೇಶವನ್ನ ಸರ್ಕಾರ ನೀಡುವವರೆಗೂ ಬೆಂಗಳೂರು ಬದಲಾಗಲ್ಲ ಅನ್ನೊಂದು ವಿಶೇಷವಾದಂತ ಮಾತನಾಡದ ಮಾತನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು. ಯಾವ ರೀತಿ ಇದನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಇದನ್ನ ಜಿಬಿಎ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಅವರು ಮುಂದುವರಿಸಿಕೊಂಡು ಬಂದಿರುವಂತಹ ಧಾಟಿಯಲ್ಲೇ ಮುಂದುವರಿಸಿಕೊಂಡು ಬಂದ್ರೆ ಕನಸಿನ ಕರ್ನಾಟಕ ಅಥವಾ ಕನಸಿನ ಬೆಂಗಳೂರು ಯಾವುದೇ ಕಾರಣಕ್ಕೂ ಕನಸಾಗಿಯೇ ಉಳಿಯುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.